ನಾನು ದಿಲೀಪನ್ನ ಇದಕ್ಕೆ ಇನ್ಕ್ಲೂಡ್ ಮಾಡ್ತೀನಿ. ದಿಲೀಪ್ ಅವರೇ, ನಾಗರಾಜ್ ಯಾದವ್ ಅವರು ಹೇಳ್ತಾ ಇರೋದು, ನಾನು ಅದನ್ನು ಸೇರಿಸಿ, ಒಂದು ಡೇ ಒನ್ನಿಂದ ನಿಮಗೆ ಈ ವಿಚಾರದಲ್ಲಿ ಬೇರೆ ರೀತಿಯ ಕನಸುಗಳಿತ್ತು. ಈ ಸರ್ಕಾರದ ವಿಚಾರದಲ್ಲಿ ಆ ಕನಸುಗಳು ಯಾವುದೂ ಈಡೇರಲಿಲ್ಲ. ಈಗ ಸೃಷ್ಟಿಯಾಗಿರುವಂಥ ಈ ಸಮಸ್ಯೆ ನಿಮ್ಮ ಕನಸುಗಳನ್ನು ಈಡೇರಿಸಬಹುದು ಅಂತ ಅನ್ಕೊಂಡಿದ್ದೀರಿ. ಬಟ್ ಅದು ನಿಮ್ಮ ಕಲ್ಪನೆ ಮಾತ್ರ. ನೋಡಿ ಸರ್, ಕೇವಲ ಕಲ್ಪನೆ. ಭ್ರಮೆ ಅಂತ ಹೇಳ್ತಾರೆ. ಸಚಿವ ಸಂಪುಟ ಸಭೆಗೆ ಈಗ ತೆಗೆದುಕೊಂಡಿರ್ತಾ 10 ರಿಂದ 12 ಜನ ತೆಗೆದುಕೊಂಡಿದ್ದಾರೆ ಸರ್. ಇವತ್ತು ಇಷ್ಟೆಲ್ಲ ದೊಡ್ಡ ಗೊಂದಲಗಳು ಆಗ್ತಾ ಇದೆ. ನಮ್ಮ ನಾಗರಾಜ್ ಯಾದವ್ ಅವರು ಹೇಳಿದ್ರು ಇನ್ನು 20 ಜನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಇನ್ನು 20 ಜನ ತೆಗೆದುಕೊಂಡ ಮೇಲೆ ಯಾವ ರೀತಿ ಗೊಂದಲ ಆಗ್ತದೆ ಅಂತಕ್ಕಂಥದ್ದು ಇಡೀ ಕರ್ನಾಟಕ ಜನತೆ ನೋಡ್ತಾರೆ. ಮತ್ತೆ ಇವತ್ತು ಆಗ್ತಿರ್ತಕ್ಕಂಥ ಈ ಘಟನೆಗಳು ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ನೇರ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಮತ್ತೆ ಇದರಿಂದ ಇರ್ತಕ್ಕಂಥ ತೆರೆಯಿಂದ ಇರ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನೊಂದು ಅವಾಗಲೇ ಹೇಳಿದ್ರು ಬಿಜೆಪಿ ಮುಗ್ದೋಗ್ಬಿಟ್ಟಿದೆ, ಬಿಜೆಪಿ ಮುಗ್ದ ಅಧ್ಯಾಯ ಅಂತ ಹೇಳ್ತಾ ಇದ್ರು ನಮ್ಮ ವಕ್ತಾರರು. ಸರ್ ನೋಡಿ, ಬಿಜೆಪಿನ ಯಾರು ಮುಗಿಸ್ಲಿಕ್ಕೆ ಆಗಲ್ಲ. ನಾವು 1952ರಿಂದಲೂ ಸಹ 1-2 ಸೀಟ್ ಗೆದ್ದು ಬಂದಿದ್ದೀವಿ. ಮತ್ತೆ ನೀವು ಮುಗ್ಸಕ್ ಪ್ರಯತ್ನ ಪಟ್ಟು ಕಾಂಗ್ರೆಸ್ ನೀವೇ ಮುಗ್ದೋಗ್ಬಿಟ್ಟಿದ್ದೀರಿ ದೇಶದಲ್ಲಿ. ಬಿಜೆಪಿನ ಮುಗಿಸ್ಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಸರ್. ಮತ್ತೆ ಇನ್ನೊಂದು ಸರ್, ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ನೋಡ್ತಾ ಇದ್ದರು, ಒಂದು ವಿಡಿಯೋ ನೋಡ್ತಾ ಇದ್ರು. ಈಗ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇತ್ತು, ಹಿಂದೆ ಯಾರು ಕೂತ್ಕೊಬಾರ್ದು, ನೀವೆಲ್ಲ ಹೋಗ್ತಾ ಇರಬೇಕು. ಸರ್ ನೋಡಿ, ಇವ್ರು ಹೇಳ್ತಾರಲ್ಲ, ನಾವು ಒಳ್ಳೆಯ ಒಂದು ಯುವಕನಿಗೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ, ಯುವಕರನ್ನು ಅಧಿಕಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ. ಅಧಿಕಾರ ಕೊಟ್ಟಿರೋದಲ್ಲ ಸರ್, ಅವರು ಆ ಒಂದು ಸ್ಥಾನಕ್ಕೆ ಒಂದು ಗೌರವ ಕೊಡೋ ರೀತಿಯಲ್ಲಿ ನಡ್ಕೊಬೇಕು. ಮತ್ತೆ ಹಿರಿಯರಿಗೆ ಅಂತ ಹೇಳಿದ್ರಲ್ಲ ಸರ್, ಯಾವ ಹಿರಿಯರಿಗೆ ಕೊಟ್ಟಿದ್ದಾರೆ ಅಧಿಕಾರ? ಅವರು ಟಿ.ಬಿ. ಚೈತನ್ಯ ಅವರು ಯಾರು ಸರ್? ಕೃಷ್ಣಪ್ಪ ಅವರು 2 ಸಲ ಗೆದ್ದಿದ್ದಾರೆ ಸರ್. ಪ್ರಿಯಕೃಷ್ಣ ಅವರು 2 ಸಲ ಗೆದ್ದಿದ್ದಾರೆ ಸರ್. ಅಂದ್ರೆ ಇವ್ರು ಕೊಟ್ಟಿರ್ತಕ್ಕಂಥ ಅಷ್ಟೇ ಹಿರಿಯರು. ಅನುಭವದಲ್ಲಿ ಹಿರಿಯರಿಗೆ ಕೊಡಂಗಿಲ್ಲ. ಇವ್ರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಹಿರಿಯರು. ಇನ್ನೊಂದು ಪ್ಲೀಸ್ ಕೇಳಿಸ್ಕೊಳ್ಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಿದ್ದಾರೆ, ಸಿದ್ದರಾಮಯ್ಯನವರು ದೊಡ್ಡ ಸೀನಿಯರ್ ಇದ್ದಾರೆ. ಇವ್ರು ಏನ್ ಮಾಡಿದ್ರು ಸರ್? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸುಮ್ಮನಿಸಕ್ಕೆ ಒಂದು ಬಿಸ್ಕೆಟ್ ಹಾಕಿದ್ರು, ಸಿದ್ದರಾಮಯ್ಯವ್ರನ್ನ ಸುಮ್ಮನಿಸಕ್ಕೆ ಒಂದು ಬಿಸ್ಕೆಟ್ ಹಾಕಿದ್ರು. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮಿನಿಸ್ಟರ್ ಮಾಡೋದು, ಅಲ್ಲ ಸಿದ್ದರಾಮಯ್ಯವ್ರ ಮಗನ ಮಿನಿಸ್ಟರ್ ಮಾಡೋದು. ಈ ರೀತಿ ಸರ್ ಇದನ್ನ ರಾಜಕಾರಣ ಅಂತಾರ. ಇವ್ರು ಬಂದ್ಬಿಟ್ಟು ಬಿಜೆಪಿಗೆ ಹೇಳ್ತಾರೆ, ಬಿಜೆಪಿ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಸರ್ ನೇರವಾಗಿ ಗೊತ್ತಾಗ್ತದೆ, ಬಿಜೆಪಿ ಸಿದ್ಧಾಂತ ಅಲ್ಲ, ಬಿಜೆಪಿ ಯಾವುದು ಬೇಡ ಸರ್. ಉತ್ತರ ಕೊಡಿ. ವಿಜಯೇಂದ್ರ ಫಸ್ಟ್ ಟೈಮ್ ಎಮ್ಎಲ್ಎ, ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರ ಮಗ ಅನ್ನೋ ಕಾರಣಕ್ಕೋಸ್ಕರ 40 ವರ್ಷ ಪಕ್ಷದ ಕೆಲಸ ಮಾಡಿದ್ದಾರೆ. 40 ವರ್ಷ ಪಕ್ಷದ ಕೆಲಸ ಮಾಡಿದ್ದಾರೆ. ಇವ್ರು ಹೇಳ್ತಾರಲ್ಲ, ಸರ್ 50 ವರ್ಷ ಕ್ರಾಸ್ ಆಗಿದೆ. ಅವ್ರು ಸುಮಾರು 30-40 ಕೆಲಸ ಮಾಡಿದ್ದಾರೆ. ಅಹಿಂದ ನಾಯಕರ ಬಗ್ಗೆ ಮಾತಾಡ್ತಾರೆ. ಅಹಿಂದ ನಾಯಕರ ಬಗ್ಗೆ ಮಾತಾಡ್ತಾರೆ. ಅಲ್ಪಸಂಖ್ಯಾತರು ಏನಾದ್ರು ಸರ್? ಜಮೀರ್ ಅಹಮದ್ ಅವರು ಎಲ್ಲಿದ್ದಾರೆ? ಅಹಿಂದ ಅಲ್ಪಸಂಖ್ಯಾತರು ಕಾಣೆ ಆಗ್ಬಿಟ್ಟಿದ್ದಾರೆ ಸರ್. ಅಲ್ಪಸಂಖ್ಯಾತರು ತಾಲೂಕುಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ ಹಿಂದುಳಿದವರು ಎಲ್ಲಿ? ಬರೀ ಡ್ರಾಮಾ. ಈ ಡ್ರಾಮಾಗಳು ಜಾಸ್ತಿ ನಡೆಯೋದಿಲ್ಲ. ಇಲ್ಲ, ತೀರಾ ಬೇಸರದ ವಿಚಾರ ಏನ್ ಗೊತ್ತಾ? ಈ ರಾಜಕಾರಣ ಹೆಂಗಾಗಿದೆ ಅಂದ್ರೆ, ಜನ ಮ್ಯಾಂಡೇಟ್ ಕೊಟ್ಟು 138 ಕೊಟ್ಟು ರಾಜ್ಯ ಸರ್ಕಾರ ನಡೆಸಿ ಅಂತ ಹೇಳಿದ್ರು. 3 ವರ್ಷ ತುಂಬ ಸ್ಮೂತಾಗಿ ನಡ್ಕೊಂಡು ಹೋಗ್ತಿತ್ತು. ಅವ್ರು ಒಳಗಡೆ ಏನೇನಾಗ್ತಿತ್ತೋ, ನಾನು ಸಿ ಎಮ್ಮು, ನಮ್ಮ ಅಣ್ಣನ CM ಮಾಡಲಿಲ್ಲ, ಕೂಲಿ ಕೊಡಲಿಲ್ಲ, ಈ ಥರ ಚರ್ಚೆಗಳಾಗ್ತಿದ್ದೋ. ಆದರೆ ಪಾಪ ಸಿದ್ದರಾಮಯ್ಯನವರು ತುಂಬ ಚೆನ್ನಾಗಿ ಆಡಳಿತ ಚುಕ್ಕಾಣಿ ನಡೆಸ್ಕೊಂಡು ಹೋಗ್ತಿದ್ರು. 3 ವರ್ಷದಲ್ಲಿ ಯಾವ ಸಮಸ್ಯೆನೂ ಇರಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಕೊಟ್ಟಿದ್ದು ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಏನೋ ಮಾತಾಡಕ್ ಬಿಟ್ರೆ ಮಾತಾಡ್ತೀವಿ. ಅಲ್ಲಿಗೆ ಬರ್ತಾ ಇದ್ದೀನಿ. ಅವಕಾಶವಾದಿ ಸಿದ್ದರಾಮಯ್ಯನಿಗೆ ಅಧಿಕಾರ ಕಿತ್ಕೊಂಡಿದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಶುರುವಾಗಿಲ್ಲ. ಈ ಹಿಂದೆ ಅದನ್ನ ಅರ್ಥ ಮಾಡ್ಸಕ್ಕೆ ಅಂತಾನೆ ಈ ಹಿಂದೆ ಇದೇ ಸಿದ್ದರಾಮಯ್ಯನವರು ಈ ಧರ್ಮಸ್ಥಳದಲ್ಲಿ ಕೂತು ಏನೇನೆಲ್ಲ ಕೆಲಸ ಮಾಡಿದ್ರು, ಈಗ ಈ ಸರ್ಕಾರದಲ್ಲಿ ಬಂದು ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ಗೋಸ್ಕರ ದುಡ್ದಂತವ್ರನ್ನೆಲ್ಲ ಜಯಚಂದ್ರ ಇದ್ರು, ದೇಶಪಾಂಡೆ ಇದ್ರು, ಯತ್ನ ಕಟ್ಟಿದ ಉತ್ತಕ್ಕೆ ಅವು ಬಂದು ಸೇರ್ಕೊಂಡಂಗಾಗಿದೆ ಪರಿಸ್ಥಿತಿ. ಕಾಂಗ್ರೆಸ್ ಹೊಡೆದಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಆಡಳಿತವನ್ನ ಅವರು ಕಾಂಗ್ರೆಸ್ ಮತ್ತು JDS ಒಟ್ಟಿಗೆ ಸಮಾಧಾನವಾಗಿ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಅವ್ರು ಯಾವ ರೀತಿ ಆಡಳಿತ ನಡೆಸಿದ್ರು, ಆಡಳಿತ ವೈಖರಿಯ ಪ್ರತಿಫಲವನ್ನ ಅವರು ಉಂಟು ಸಿದ್ದರಾಮಯ್ಯರು ಕಿಡಿದಲ್ಲ ಕುಮಾರಸ್ವಾಮಿ ಅವರನ್ನ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.